ಬಿಗ್ ಬಾಸ್ ಸೀಸನ್ 12ರಲ್ಲಿ ಸೂರಜ್ ಸಿಂಗ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಆಗಮಿಸಿದರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ನಲ್ಲಿದ್ದಾಗ ಇವರಿಗೆ ಅದೆಷ್ಟೋ ಮಹಿಳಾ ಅಭಿಮಾನಿಗಳ ಬಳಗವೇ ಸೃಷ್ಟಿಯಾಗಿತ್ತು. ಬಿಗ್ ಮನೆಗೆ ಎಂಟ್ರಿ ಕೊಟ್ಟಾಗ ಈಜುಕೊಳದಲ್ಲಿ ಗುಲಾಬಿ ಹಿಡಿದುಕೊಂಡು ನಿಂತ ಸೂರಜ್ಜನ್ನು ಕಂಡು ಅದೆಷ್ಟೋ ಜನ ಫಿದಾ ಆಗಿದ್ರು. ಆ ಬಳಿಕ ಕೆಲವೇ ವಾರಗಳ ಹಿಂದೆ ವಾರದ ಬಿಗ್ ಬಾಸ್ ಜರ್ನಿ ಮುಗಿಸಿ ಮನೆಯಿಂದ ಹೊರಬಂದಿದ್ರು. ಇದೀಗ ಸೂರಜ್ ಸಿಂಗ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 12ರ ಪ್ರಬಲ ಸ್ಪರ್ಧಿ ಎನಿಸಿಕೊಂಡಿದ್ದ ಸೂರಜ್ ಇದೀಗ ಹೊಸ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರಂಭವಾಗ್ತಾ ಇರುವ ಪವಿತ್ರ ಬಂಧನ ಅನ್ನೋ ಸೀರಿಯಲ್ನಲ್ಲಿ ಸೂರಜ್ ಸಿಂಗ್ ನಾಯಕನಾಗಿ ನಟಿಸಲಿದ್ದಾರೆ. ಈ ಕುರಿತಾದ ಪ್ರೋಮೋ ಕೂಡ ಇದೀಗ ಹೊರಬಂದಿದ್ದು ಪವಿತ್ರ ಬಂಧನ ಧಾರಾವಾಹಿಯು ಅಣ್ಣ ತಮ್ಮನ ಬಾಂಧವ್ಯದ ಕಥೆಯಾಗಿದೆ. ಹಾಗೇನೇ ಇದರಲ್ಲಿ ನಾಯಕಿಯಾಗಿ ಅಮೂಲ್ಯ ಭರದ್ವಾಜ್ ನಟಿಸಿದ್ದಾರೆ. ಜೊತೆಗೆ ಸೂರಜ್ ಸಿಂಗ್ ಪಾತ್ರದ ಹೆಸರು ದೇವದತ್ ದೇಶ್ಮುಖ್ ಅನ್ನೋದು, ಜೊತೆಗೆ ತಮ್ಮನ ಪಾತ್ರಧಾರಿ ವಿಕಾಸ್ ದೇಶ್ಮುಖ್ ಅನ್ನೋದಾಗಿದೆ. ಈ ಧಾರಾವಾಹಿಯಲ್ಲಿ ಪವಿತ್ರ ಮತ್ತು ವಿಕಾಸ್ ಇಬ್ಬರು ಪ್ರೀತಿಸ್ತಾ ಇರ್ತಾರೆ. ಆದರೆ ನಂತರ ಪವಿತ್ರ ದೇವದತ್ ಜೊತೆ ಮದುವೆ ಆಗ್ತಾಳೆ. ಆದರೆ ನಿನ್ನನ್ನು ಎಂದಿಗೂ ನನ್ನ ಗಂಡ ಅಂತ ಒಪ್ಪಿಕೊಳ್ಳೋದಿಲ್ಲ ಅಂತ ಸೂರಜ್ಗೆ ಹೇಳ್ತಾಳೆ. ಆ ನೋಟವನ್ನು ಈಗಾಗಲೇ ಪ್ರೋಮೋದಲ್ಲಿ ಬಿಡುಗಡೆ ಮಾಡಲಾಗಿದೆ. ಕಾಮನ್ ಮ್ಯಾನ್ ಆಗಿ ಮನೆಗೆ ಎಂಟ್ರಿ ಕೊಟ್ಟಿದ್ದ ಸೂರಜ್ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅದೃಷ್ಟವೇ ಬದಲಿಸಿತು ಎನ್ನಬಹುದು. ಬಿಗ್ ಬಾಸ್ಗೆ ಹೋಗುವ ಮುನ್ನ ಇನ್ಸ್ಟಾಗ್ರಾಮ್ನಲ್ಲಿ 18,000 ಮಂದಿ ಸೂರಜ್ ಅಕೌಂಟನ್ನು ಫಾಲೋ ಮಾಡ್ತಾ ಇದ್ರು. ಆದರೆ ಎಲಿಮಿನೇಟ್ ಆಗಿ ಹೊರಬರುವ ವೇಳೆಗೆ ಫಾಲೋಯರ್ಸ್ ಸಂಖ್ಯೆ 3 ಲಕ್ಷದವರೆಗೆ ತಲುಪಿದೆ. ಸೂರಜ್ ಅವರ ಹೊಸ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.